ಪ್ರೈಮರಿ ರ್ಯಾಫರ್ ಡಿಫಾಲ್ಟಾಗಿ ಒಂದೊಂದೇ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಈಗ ಟೆಕ್ನಿಕಲ್ ಸೆಕ್ಷನಲ್ಲಿ ಒಬ್ಬ ಕೇಸ್ ವರ್ಕರ್ನ ನಾನು ಆ್ಯಡ್ ಮಾಡೋದ್ರಿಂದ ಟೆಕ್ನಿಕಲ್ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. EMDಲಿ ಯಾವ ಥರ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದೇ ಥರನೇ ನಾನು ಹಾಕ್ತಾ ಹೋಗ್ತೀನಿ. ಅವರು ಆ ಡೇಟಿಗೆ ಜಾಯ್ನ್ ಆಗಿದ್ದಾರೆ ಅಂತಂದೇಳಿ ಕೊಟ್ಟಿದ್ದಾರೆ, ಅದೇ ಥರ ಹಾಕ್ತೀನಿ. 2 ಕಡೆ KJD ನಂಬರ್ ಹಾಕಬೇಕು, ಎಂಪ್ಲಾಯ್ ಕೋಡು ಮತ್ತು ಕೇಡರ್ ಸರ್ವಿಸ್ ಐಡೆಂಟಿಫಿಕೇಷನ್ ನಂಬರ್ಗೆ. ಇಲ್ಲಿ NIC ಮೇಲ್ ID ತಗೋಬೇಕು, ಪರ್ಮನೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ. ಅವ್ರದ್ದೇನು ಮೇಲ್ ID ಕೊಟ್ಟಿದ್ದಾರೆ ಅವ್ರದ್ದು ಮೇಲ್ ID ಏನು ಕೊಟ್ಟಿದ್ದಾರೆ ಆ ಮೇಲ್ ID ಜಾಗದಲ್ಲಿ ಹಾಕ್ತೀನಿ. ಲಾಗಿನ್ ID ಬಂದುಬಿಟ್ಟು @ಬಿಫೋರ್ ಇರೋದ್ರಿಂದ ಅದೇನಿದೆ @ಬಿಫೋರ್ ಇರೋದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಯೂಸರ್ ಟೈಪ್ ಬಂದುಬಿಟ್ಟು E-ಆಫೀಸ್ ಆಗಿರೋದ್ರಿಂದ E-ಆಫೀಸ್ ಅಂತಲೇ ತಗೋಬೇಕು. ಅವರ ನೇಮನ್ನು ಹಾಕಬೇಕು. ಶಿವಲಿಂಗಪ್ಪ ಅಂತ ಅವರ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಅವರ ಡೇಟ್ ಆಫ್ ಬರ್ತ್ ಹಾಕಬೇಕು. ಫೋನ್ ನಂಬರ್ ಆಪ್ಷನಲ್ಲಿ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ಟೇಟಸ್ ಹಾಕಬೇಕು. ಅದಾದಮೇಲೆ ಇಲ್ಲಿ ಅವರ ಮಿಸ್ಟರ್ ಮಿಸ್ಸಸ್ ಅಂತಂದೇಳಿ ಹಾಕಬೇಕು. ಜೆಂಡರ್ ಹಾಕಬೇಕು. ಶಾರ್ಟ್ ನೇಮ್ ಅವರು ಶಿವಲಿಂಗಪ್ಪ ಕುಮಾರ್ ಆಗಿರೋದ್ರಿಂದ ನಾನು SK ಅಂತಂದೇಳಿ ಹಾಕಿದ್ದೀನಿ. ಅವರ ಡೆಸಿಗ್ನೇಷನ್ ಬಂದ್ಬಿಟ್ಟು ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಆಗಿರೋದ್ರಿಂದ ಅದನ್ನು ಹಾಕಿದ್ದೀನಿ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತಂದೇಳಿ ಹಾಕಬೇಕು. ಇದು ಪ್ರಮೋಷನ್ ಆಗಿದ್ರೆ ಪ್ರಮೋಷನ್ ಅಂತ ಹೇಳಿ ಹಾಕಿ. ಅವ್ರದ್ದು ಡೆಸಿಗ್ನೇಷನ್ ಕ್ಲಾಸಿಫಿಕೇಷನ್ ಅಂತ ಇದೆ ಅಲ್ವಾ, ಅದನ್ನು ಹಾಕಿ. ಇಲ್ಲಿ ಅಪಾಯಿಂಟ್ಮೆಂಟ್ ಡೇಟ್ ಹಾಕಬೇಕು. ಇಲ್ಲಿ ಕ್ರಿಯೇಟ್ ಯೂಸರ್ ಅಂತಂದೇಳಿ ಕೊಟ್ಟರೆ ನಿಮಗೆ ಈ ಥರ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತಂದೇಳಿ ಮೆಸೇಜ್ ಬರುತ್ತೆ. ಅದೇ ಥರ ಮಿಕ್ಕಿದ ಯೂಸರ್ಸ್ ಕೂಡ ಎಲ್ಲರನ್ನೂ ಆ್ಯಡ್ ಮಾಡ್ಕೊತ ಹೋಗಬೇಕು. ಈಗ ಅಡ್ಮಿನಿಸ್ಟ್ರೇಷನಲ್ಲಿ ಒಬ್ಬರನ್ನ ನಾನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಅಡ್ಮಿನಿಸ್ಟ್ರೇಷನ್ ಹಾಕ್ತೀನಿ. ಮೇಲ್ ID ಏನಿದೆ ನಾನು ಹಾಕ್ತೀನಿ. ಅದೇ ಥರ @ಬಿಫೋರ್ ಏನಿರುತ್ತೋ ಅದೇ ಅವರ ಲಾಗಿನ್ ID ಆಗಿರೋದಕ್ಕೆ ಸೇಮ್ ಅದೇ ಥರನೇ ಹಾಕ್ತೀನಿ. @ಬಿಫೋರ್ ಇರೋದಷ್ಟೇ ಹಾಕ್ತೀನಿ. ಇಲ್ಲಿ ಅವರ ಯೂಸರ್ ನೇಮ್, ಹಾಕ್ತೀನಿ. ಅದೇ ಥರ ಡೇಟ್ ಆಫ್ ಬರ್ತ್, ಡೆಸಿಗ್ನೇಷನ್ ಬಂದ್ಬಿಟ್ಟು FDA ಇರೋದ್ರಿಂದ FDA ಹಾಕ್ತಿದ್ದೀನಿ.
ಈ ಥರ ಏನಾರ ಮ್ಯಾಂಡೇಟ್ರಿ ಫೀಲ್ಡ್ ಬಿಟ್ಟಿದ್ರೆ ಎರರ್ ತೋರಿಸುತ್ತೆ, ಅದನ್ನು ಕೂಡ ಸರಿ ಮಾಡಬೇಕು. ಈಗ ಯೂಸರ್ಸ್ ಕ್ರಿಯೇಟ್ ಆಯಿತು. ಇವಾಗ ಮ್ಯಾಪ್ ಮಾಡಬೇಕು ಅಲ್ವಾ, ಆವಾಗಲೇ ಪೋಸ್ಟ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಎಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಅವರಲ್ಲಿ ನೇಮ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಕಾಣಿಸುತ್ತೆ. ಅಡ್ಮಿನ್ ಕ್ರಿಯೇಟರಲ್ಲಿ ನಾವು ಈ ಎಂಪ್ಲಾಯಿನ ಕ್ರಿಯೇಟ್ ಮಾಡ್ತೀವಿ, ಇಲ್ಲಿ ಪೋಸ್ಟ್ ಅಡ್ಮಿನಲ್ಲಿ ಈಗ ಮ್ಯಾಪ್ ಮಾಡ್ತೀವಿ. ಆವಾಗಲೇ ನಾನು ಪೋಸ್ಟರ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಲ್ವಾ, ಸೇಮ್ ಅದೇ ಥರನೇ. ಇಲ್ಲಿ ಪೋಸ್ಟ್ ಹಾಕ್ಲಾನಲ್ಲಿ ಪೋಸ್ಟ್ ಸ್ಟ್ರಕ್ಚರಲ್ಲಿ ಪ್ರೈಮರಿ ಮತ್ತು ರ್ಯಾಪರ್ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ಕಾಣಿಸುತ್ತೆ. ಯಾವ ಪೋಸ್ಟ್ಗೆ ನೀವು ಮ್ಯಾಪ್ ಮಾಡಬೇಕು ಆ ಪೋಸ್ಟನ್ನು ಅಲ್ಲಿ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಸೈನ್ ಎಂಪ್ಲಾಯ್ ಅಂತಂದು ಹೇಳ್ಕೊಟ್ಟು ಸರ್ಚ್ ಅಂತ ಕೊಟ್ಟರೆ ಅಲ್ಲಿ ಯಾರು ಮ್ಯಾಪ್ ಆಗಿರ್ತಾರೋ ಈಗ ಅಡ್ಮಿನಿಸ್ಟ್ರೇಷನ್ ಕ್ರಿಯೇಟ್ ಆಗಿ ನಾನು ಯೂಸರ್ನ ಮ್ಯಾಪ್ ಮಾಡ್ತಾ ಇದ್ದೀನಿ. ಸೊ ಅಡ್ಮಿನಿಸ್ಟ್ರೇಷನ್ ಕ್ರಿಯೇಟ್ ಮುಂದ್ಗಡೆ ಇಲ್ಲಿ ಆ್ಯಕ್ಷನ್ ಅಂತ ತೊಗೊಂಡು ಅಸೈನ್ ಎಂಪ್ಲಾಯ್ ಅಂತ ಕೊಟ್ಟು ಸರ್ಚ್ ಎಂಪ್ಲಾಯ್ ಅಂತ ಕೊಟ್ಟರೆ ಅಲ್ಲಿ ಯಾವ ಯೂಸರ್ನ ನೀವು ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡಿರ್ತಾರೋ ಆ ಯೂಸರ್ ನೇಮ್ ಕಾಣಿಸುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇದು ಫಸ್ಟ್ನೇ ಪೋಸ್ಟ್ ಆಗಿದ್ದರಿಂದ ರೆಗ್ಯುಲರ್ ಪೋಸ್ಟ್ ಅಂತಂದು ಹೇಳಿ ತೊಗೋಬೇಕು. ಅಡಿಷನಲ್ ಇದ್ದರೆ ಅದನ್ನು ಅಡಿಷನಲ್ ಚಾರ್ಜ್ ಅಂತ ತೊಗೊಂಡು ಈಸ್ ಪ್ರೈಮರಿ ಅಂತ ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅಡಿಷನಲ್ ಪೋಸ್ಟ್ಗೆ ರೆಗ್ಯುಲರ್ ಆದರೆ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಆವಾಗಲೇ ಮಾರ್ಕಿಂಗ್ ಅಬ್ಸರ್ವೇಷನ್ ತೋರಿಸಿದ್ನಲ್ವಾ, SADH ಜಿಲ್ಲಾ ಪಂಚಾಯತ್ ಸಿರುಗುಪ್ಪ ಆಗಿರೋದ್ರಿಂದ ಈ ಥರ ಡಿಪಾರ್ಟ್ಮೆಂಟ್ ನೇಮ್ ಹಾಕಿನಿ. ಸೆಕ್ಷನ್ ನೇಮ್ ಬಂದ್ಬಿಟ್ಟು ADM, ಅವರ ಡೆಸಿಗ್ನೇಷನ್ ಬಂದು FDA, ಬ್ರಾಕೆಟಲ್ಲಿ ಅವರು ಶಾರ್ಟ್ ನೇಮ್ ಗಂಗಾಧರ್ ವಿಶ್ವನಾಥ್ ಹಾಕಿದ್ದೀನಿ. ಇಲ್ಲಿ ಆರ್ಡರ್ ಕಾಪಿ ನಂಬರ್ ಹಾಕಬೇಕು, ಇಲ್ಲಿ ಆರ್ಡರ್ ಕಾಪಿ ಡೇಟ್ ಹಾಕಬೇಕು. ಅಲ್ಲಿ ಆರ್ಡರ್ ಕಾಪಿನ ಅಪ್ಲೋಡ್ ಮಾಡಬೇಕು. ಅಲ್ಲಿ ಆರ್ಡರ್ ಕಾಪಿ ಅಪ್ಲೋಡ್ ಮಾಡ್ಕೋಬೇಕು. ಅದೇನು ಆರ್ಡರ್ ಕಾಪಿ ಅಪ್ಲೋಡ್ ಮಾಡ್ತೀರಲ್ವ ಅದರ ನೇಮಲ್ಲಿ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಸು ಅಥವಾ ಸ್ಪೇಸು ಇರಬಾರ್ದು. ಕಂಟಿನ್ಯೂ 1 1 2 2 ಆ ಥರ ಕಂಟಿನ್ಯೂ ನೇಮ್ ಇದ್ದರೆ ಮಾತ್ರ ತಗೊಳುತ್ತೆ. ಇಲ್ಲಿ ಆರ್ಡರ್ ಕಾಪಿ ಅಪ್ಲೋಡ್ ಮಾಡ್ತಾರಲ್ವ ಅಲ್ಲಿ ಇಲ್ಲಿ ಅಸೈನ್ ಅಂತಂದು ಹೇಳ್ಕೊಟ್ರೆ ಆ ಎಂಪ್ಲಾಯಿಗೆ ಆ ಪೋಸ್ಟು ಅಸೈನ್ ಆಗುತ್ತೆ. ADM ಆವಾಗಲೇ ಹೇಳ್ದಂಗೆ ADM ಕೇಸ್ ವರ್ಕರ್ಗೂ ಕೂಡ ಇವರೇ ಆಗಿರೋದ್ರಿಂದ ADMಗೂ ಮತ್ತು ಟಪಾಲು ಎರಡೂ ಸೆಕ್ಷನ್ ಇವರೇ ಆಗಿರೋದ್ರಿಂದ ನಾನು ಈ ಟಪಾಲ್ ಸೆಕ್ಷನ್ಗೆ ಕೂಡ ಅವ್ರನ್ನ ಅಸೈನ್ ಮಾಡ್ತೀನಿ. ಈಗ ನಾವು ಎಂಪ್ಲಾಯ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಜಸ್ಟ್ ADM ಮಾತ್ರ ಕೊಟ್ಟಿದ್ವಿ ಆರ್ಗನೈಸೇಷನ್ ಯೂನಿಟಲ್ಲಿ, ಟಪಾಲ್ ಸೆಕ್ಷನ್ ಇನ್ನೂ ಅವ್ರಿಗೆ ಹಾಕಿರಲಿಲ್ಲ. ಆ ಥರ ಏನಾದ್ರು ಟಪಾಲ್ ಸೆಕ್ಷನ್ ಇಲ್ಲಿ ಏನು ಪರ್ಟಿಕ್ಯುಲರ್ ಸೆಕ್ಷನ್ ಇದೆ ಆ ಸೆಕ್ಷನ್ನ ಹಾಕಿಲ್ಲ ಅಥವಾ ಅವ್ರಿಗೆ ಅಸೈನ್ ಮಾಡಿಲ್ಲ ಅಂತಂದೇಳಿ ಸರ್ಚ್ ಕೊಟ್ಟಾಗ ನೋ ರಿಸಲ್ಟ್ ಫೌಂಡ್ ಅಂತ ಬರುತ್ತೆ. ನಾನು ಆ ಯೂಸರ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಓನ್ಲಿ ADM ಅಂದರೆ ಅಡ್ಮಿನಿಸ್ಟ್ರೇಷನ್ ಮಾತ್ರ ಪ್ರೈಮರಿ ಇತ್ತು, ಅದನ್ನು ಮಾತ್ರ ಕೊಟ್ಟಿದ್ದೀನಿ. ಇನ್ನು ಅಡಿಷನಲ್ ಪೋಸ್ಟ್ ಏನಿದೆ ಅದನ್ನು ನಾನು ಕೊಟ್ಟಿಲ್ಲ. ಅಡಿಷನಲ್ ಪೋಸ್ಟನ್ನು ಕೊಡಬೇಕು ಅಂತಂದರೆ ಇಲ್ಲಿ ಅಡ್ಮಿನ್ ಕ್ರಿಯೇಟರ್ಗೆ ಬಂದು ಆ ಎಂಪ್ಲಾಯಿನ ಸೆಲೆಕ್ಟ್ ಸರ್ಚ್ ಮಾಡಬೇಕು. ಫಸ್ಟು ಯಾವ ಎಂಪ್ಲಾಯಿಗೆ ನೀವು ಮಲ್ಟಿಪಲ್ ಪೋಸ್ಟ್ ಇರುತ್ತೋ ಆ ಎಂಪ್ಲಾಯಿನ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಅವ್ರಿಗೆ ಸ್ವಲ್ಪ ನೇಮ್ ಬರುತ್ತೆ. ಆ ನೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ OU ಅಸೈನ್ಮೆಂಟಲ್ಲಿ ಅವ್ರಿಗೆ ಬೇಸಿಕ್ ಓನ್ಲಿ ಅಡ್ಮಿನಿಸ್ಟ್ರೇಷನ್ ಮಾತ್ರ ಇದೆ. ಸೊ ಮಿಕ್ಕಿದ್ದು ಇನ್ನೊಂದು ಸೆಕ್ಷನ್ನು ಆ್ಯಡ್ ಮಾಡಿಲ್ಲ. ಇಲ್ಲಿ ಅಡಿಷನಲ್ ಪೋಸ್ಟನ್ನು ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇನ್ನೊಂದು ಅಡಿಷನಲ್ ಪೋಸ್ಟ್ ಯಾವುದು ಅದನ್ನು ಅವ್ರಿಗೆ ಅಸೈನ್ ಮಾಡಬೇಕು.
ಅವ್ರಿಗೆ ಮಲ್ಟಿಪಲ್ ಪೋಸ್ಟ್ಗಳು ಏನಿರ್ತವೆ ಅದನ್ನು ಅಸೈನ್ ಮಾಡಬೇಕು. ಫಸ್ಟು ಪ್ರೈಮರಿ ಪೋಸ್ಟ್ ಇದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ಯೂಸರ್ನ ಕ್ರಿಯೇಟ್ ಮಾಡ್ಕೋಬೇಕು. ಮಲ್ಟಿಪಲ್ ಪೋಸ್ಟನ್ನು ಈ ಥರ OU ಅಸೈನ್ಮೆಂಟಲ್ಲಿ ಮಾಡ್ಕೋಬೇಕು. ಇವಾಗ ಮತ್ತೆ ಪೋಸ್ಟ್ ಅಡ್ಮಿನಿಗೆ ಬಂದುಬಿಟ್ಟು ನಾವು ಟಪಲ್ ಸೆಕ್ಷನ್ ಏನು ಯೂಸರ್ ಇದ್ದರೂ ಅದನ್ನು ನಾವಿಲ್ಲಿ ಟಪಲ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಸೈನ್ ಎಂಪ್ಲಾಯ್ ಅಂತಂದು ಹೇಳ್ಕೊಟ್ಟು ಸರ್ಚ್ ಅಂತ ಕೊಟ್ಟಾಗ ಇವಾಗ ಅವ್ರ ನೇಮ್ ಕಾಣಿಸುತ್ತೆ. ಟಪಲ್ ಸೆಕ್ಷನ್ ಆಗಿದೆ, TPL ಅಂತ ಹಾಕಿದ್ದೀನಿ, ಅವರ ಡೆಸಿಗ್ನೇಷನ್ ಹಾಕಿದ್ದೀನಿ, ಬ್ರಾಕೆಟಲ್ಲಿ ಅವ್ರದ್ದು ನೇಮ್ ಹಾಕಿದ್ದೀನಿ. ಇಲ್ಲಿ ಆರ್ಡರ್ ಕಾಪಿ ಏನಿರುತ್ತೋ ಅದನ್ನು ಹಾಕಬೇಕು. ಆರ್ಡರ್ ಕಾಪಿ ಡೇಟ್ ಹಾಕಬೇಕು. ಅದೇ ಥರ ಆರ್ಡರ್ ಕಾಪಿನ ಎಲ್ಲಿ ನಿಮ್ಮ ಸಿಸ್ಟಮಲ್ಲಿ ಇರುತ್ತೆ ಅಲ್ಲಿ ಹುಡುಕ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿ ಅಸೈನ್ ಅಂತ ಕೊಟ್ಟರೆ ಆ ಪೋಸ್ಟ್ಗಳನ್ನು ಅವ್ರಿಗೆ ಅಸೈನ್ ಆಗುತ್ತೆ. ಅದೇ ಥರ ನಾನು ಒಬ್ರಿಗೂ ಟೆಕ್ನಿಕಲ್ ಸೆಕ್ಷನಲ್ಲೂ ಕೂಡ ಒಬ್ಬ ಎಂಪ್ಲಾಯಿನ ಆ್ಯಡ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡ್ಕೋಬೇಕು, ಯಾಕಂದರೆ ಇಬ್ಬರಿದ್ರು. ಒಂದು ಆರ್ಟಿಕಲ್ಚರ್ ಅಸಿಸ್ಟೆಂಟ್ ಆರ್ಟಿಕಲ್ಚರ್ ಅಂತ ಒಂದು ಪೋಸ್ಟ್ ಇತ್ತು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಆರ್ಟಿಕಲ್ಚರ್ ಅಂತಂದು ಅಸಿಸ್ಟೆಂಟ್ ಆರ್ಟಿಕಲ್ಚರ್ ಆಫೀಸರ್ ಅಂತ ಒಂದು ಪೋಸ್ಟ್ ಇತ್ತು. ಸೊ ನಾನು ಆ್ಯಡ್ ಮಾಡಿದ್ದಾವಾಗಲೇ ಅಸಿಸ್ಟೆಂಟ್ ಆರ್ಟಿಕಲ್ಚರ್ ಆಫೀಸರ್ ಆಗಿರೋದ್ರಿಂದ ಅದೇ ಪೋಸ್ಟನ್ನು ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಟ್ಟರೆ ಅವ್ರು ಬರ್ತಾರೆ. ಅಲ್ಲಿ ಕಂಟಿನ್ಯೂ ಅಂತಂದು ಕೊಟ್ಟು ರೆಗ್ಯುಲರ್ ಪೋಸ್ಟ್ ಫಸ್ಟ್ನೇ ಪೋಸ್ಟ್ ಆಗಿರೋದ್ರಿಂದ ರೆಗ್ಯುಲರ್ ಅಂತಂದು ತೊಗೊಂಡಿದ್ದೀನಿ. ಸಿರುಗುಪ್ಪ ಟೆಕ್ನಿಕಲ್ ಸೆಕ್ಷನ್ ಆಗಿರೋದ್ರಿಂದ ಟೆಕ್ನಿಕಲ್ಲು ಅವ್ರದ್ದು ಡೆಸಿಗ್ನೇಷನ್ ಬಂದುಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಆರ್ಟಿಕಲ್ಚರ್ ಆಗಿರೋದು. ಅಸಿಸ್ಟೆಂಟ್ ಆರ್ಟಿಕಲ್ಚರ್ ಆಫೀಸರ್ ಆಗಿದ್ದರಿಂದ AH1 ಅಂತ ತೊಗೊಂಡಿದ್ದೀನಿ. ಬ್ರಾಕೆಟಲ್ಲಿ ಅವ್ರದ್ದು ಶಾರ್ಟ್ಕಟ್ ನೇಮ್ ಹಾಕಿದ್ದೀನಿ. ಶಿವಲಿಂಗಪ್ಪ ಕುಮಾರ್ ಅಂತಂದೇಳಿ ಅವ್ರ ಹೆಸರಾಗಿದ್ದರಿಂದ SK ಅಂತ ಹೇಳಿ ಹಾಕಿದ್ದೀನಿ. ಅದೇ ಥರ ಇಲ್ಲಿ ಆರ್ಡರ್ ಕಾಪಿ ನಂಬರ್ ಹಾಕಬೇಕು, ಡೇಟ್ ಹಾಕಬೇಕು. ಆರ್ಡರ್ ಕಾಪಿನ ಹುಡುಕ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಫೈಲ್ ಕಾಣಿಸುತ್ತೆ. ಅಸೈನ್ ಅಂತ ಕೊಟ್ಟರೆ ಆ ಎಂಪ್ಲಾಯ್ಗೆ ಪೋಸ್ಟು ಅಸೈನ್ ಆಗುತ್ತೆ. ಪೋಸ್ಟನ್ನು ಯೂಸರ್ಸ್ಗಳಿಗೆ ಅಸೈನ್ ಮಾಡಿ ಆದಮೇಲೆ ಅವ್ರಿಗೆ ರೋಲ್ಸ್ನ ಅಸೈನ್ ಮಾಡಬೇಕು. ರೋಲ್ಸ್ನ ಅಸೈನ್ ಮಾಡಬೇಕು ಅಂತಂದರೆ ಲೋಕಲ್ ಅಡ್ಮಿನ್ ಲಾಗಿನಲ್ಲಿ ಇಲ್ಲಿ ಫೈಲ್ ಅಂತಂದು ಹೇಳಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲೇನು ರೈಟ್ ಸೈಡಲ್ಲಿ ಆಪ್ಷನ್ ಇದಾವಲ್ವಾ, ಇಲ್ಲಿ ಅಡ್ಮಿನ್ ಅಂತ ಇರುತ್ತೆ. ಇದು ಲೋಕಲ್ ಅಡ್ಮಿನಿಗೆ ಮಾತ್ರ ಎನೇಬಲ್ ಆಗಿರುತ್ತೆ, ಮಿಕ್ಕಿದ ಯಾವ ಯೂಸರ್ಗೂ ಎನೇಬಲ್ ಆಗಿರಲ್ಲ. ಈ ಅಡ್ಮಿನ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೋಸ್ಟ್ ರೋಲ್ ಮ್ಯಾಪಿಂಗ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಮ್ಯಾಪ್ ಮಾಡಿರ್ತಾರೆ ನೋಡಿ, ಯೂಸರು ಇಲ್ಲಿ ರಿಫ್ಲೆಕ್ಟ್ ಆಗಬೇಕು ಅಂದರೆ ಮಿನಿಮಮ್ 20 ಮಿನಿಟ್ಸ್ ಆದರೂ ಟೈಮ್ ತೊಗೊಳುತ್ತೆ ಪೋಸ್ಟ್ ಅಸೈನ್ ಮಾಡಿ ಆದಮೇಲೆ. ಈಗ ಯಾವ್ಯಾವ ಯೂಸರ್ಗೆ ನೀವು ರೋಲ್ಸ್ನ ಅಸೈನ್ ಮಾಡಬೇಕು ಆ ಯೂಸರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸರ್ಚ್ ಅಂತಂದು ಹೇಳ್ಕೊಟ್ರೆ ಆ ಯೂಸರ್ಸು ಇಲ್ಲಿ ಕೆಳಗಡೆ ತೋರಿಸುತ್ತೆ. ಆ ಯೂಸರ್ಸ್ನೆಲ್ಲರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ರೋಲ್ಸ್ಗಳು ಇದ್ದಾವೆ ನೋಡಿ, ಇವು ಡಿಪೆಂಡ್ ಅಪಾನ್ ಅವರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಕೇಸ್ ವರ್ಕರು ಯಾರೋ ಡ್ರಾಫ್ಟ್ ಮೇಲೆ ಸೈನ್ ಮಾಡಲ್ಲ, ಆ ಡ್ರಾಫ್ಟನ್ನು ಅಪ್ರೂವ್ ಮಾಡಲ್ಲ. ಸೊ ಅವ್ರಿಗೆ ಡ್ರಾಫ್ಟ್ ಅಪ್ರೂವರು ಸೈನರು ಅಂತ ಕೊಡೋ ಅವಶ್ಯಕತೆ ಇರಲ್ಲ. ಅದೇ ಥರ ಸೈನ್ ಮಾಡಲ್ಲ, ಸೊ ಹಂಗಾಗಿ ಸೈನರ್ ಅಂತ ಕೊಡೋ ಅವಶ್ಯಕತೆ ಇರೋದಿಲ್ಲ ಯಾರಿಗೆ, ಕೇಸ್ ವರ್ಕರ್ಸ್ಗಳಿಗೆ. ಅವ್ರಿಗೆ ಓನ್ಲಿ ಈ ಡಿಪಾರ್ಟ್ಮೆಂಟ್ ಸೆಂಡರು, ಡಿಪಾರ್ಟ್ಮೆಂಟ್ ರಿಸೀವರ್, ಅಂದರೆ ನಿಮ್ಮ ಇಲಾಖೆ ಬಿಟ್ಟು ಬೇರೆ ಇಲಾಖೆಗೆ ಅವ್ರು ಫೈಲ್ ಕಳಿಸ್ಬೇಕು ಅಂತಂದರೆ ಆ ಇನ್ಸ್ಟೆನ್ಸಲ್ಲಿರೋರನ್ನ ಆವಾಗ ಈ ರೋಲ್ಸ್ ಕೊಟ್ಟರೆ ಮಾತ್ರ ಅವ್ರ ಲಾಗಿಂದ ಬೇರೆ ಇಲಾಖೆಗೆ ಫೈಲ್ನ ಸೆಂಡ್ ಮಾಡೋಕ್ಕೆ ಬರುತ್ತೆ. ಇಲ್ಲಿ ಇನ್ಸ್ಟೆನ್ಸ್ ಸೆಂಡರ್ ಆ್ಯಂಡ್ ಇನ್ಸ್ಟೆನ್ಸ್ ರಿಸೀವರ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ಏನು ಡಿಪಾರ್ಟ್ಮೆಂಟ್ನ ಮ್ಯಾಪ್ ಮಾಡ್ತಾ ಇದ್ದೇನಲ್ವ, ಇದು KLB ಅದರ್ಸಲ್ಲಿ ಬರುತ್ತೆ. ಅದೇ ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಕಳಿಸ್ಬೇಕು ಅಂತಂದರೆ ಅದು ಆಫೀಸ್ KLB.DIV.DC.Karnataka.gov.in ಅಂತ URL ಇರುತ್ತೆ, ಅದು ಬೇರೆ ಇನ್ಸ್ಟೆನ್ಸ್ ಆಗುತ್ತೆ. ಆ ಥರ ಬೇರೆ ಇನ್ಸ್ಟೆನ್ಸ್ಗೆ ಫೈಲ್ನ ಸೆಂಡ್ ಮಾಡಬೇಕು ಅಂತ ಅಂದರೆ ಆ ಯೂಸರ್ಸ್ಗೆ ಇನ್ಸ್ಟೆನ್ಸ್ ಸೆಂಡರ್ ಆ್ಯಂಡ್ ಇನ್ಸ್ಟೆನ್ಸ್ ರಿಸೀವರ್ ಅಂತ ಇರಬೇಕು. ಇನ್ಸ್ಟೆನ್ಸ್ ಸೆಂಡರ್ ಅಂತಂದರೆ ಇವ್ರು ಕಳ್ಸೋಕ್ಕೆ. ಅದೇ ಥರ ಬೇರೆ ಇಲಾಖೆಯಿಂದ ನಿಮ್ಮ ಇಲಾಖೆಗೆ ಫೈಲ್ನ ಕಳಿಸ್ಬೇಕು ಅಂತಂದರೆ ಇನ್ಸ್ಟೆನ್ಸ್ ರಿಸೀವರ್ ಅಂತ ರೋಲ್ ಕೊಟ್ಟಿದ್ರೆ ಮಾತ್ರ ಅವರು ಬೇರೆ ಇಲಾಖೆಗಿಂದ ನಿಮ್ಮ ಇಲಾಖೆಗೆ ಫೈಲ್ನ ಕಳಿಸ್ಬೋದು. ಸೇಮ್ ಅದೇ ಥರ ಡಿಪಾರ್ಟ್ಮೆಂಟ್ ಸೆಂಡರ್ ಆ್ಯಂಡ್ ರಿಸೀವರ್ ಆಲ್ಸೋ. ಡೌನ್ಲೋಡ್ ಅಂತ ರೋಲ್ ಕೊಟ್ಟರೆ ಮಾತ್ರ ಅವ್ರಿಗೆ ಆ ಕಾಪಿ ಅಂದರೆ ಆಫೀಸಲ್ಲಿ ಏನು ಕ್ರಿಯೇಟ್ ಮಾಡಿರ್ತಕ್ಕಂಥ ಫೈಲ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರ ಮ್ಯಾಕ್ಸ್ ಅಪ್ಲೋಡರು ಮತ್ತು ಆಫೀಸರ್ ರೋಲ್ ಅನ್ನೋದು ಎಲ್ಲರಿಗೂ ಡಿಫಾಲ್ಟಾಗಿ ಕೊಡಲೇಬೇಕು. ಇಲ್ಲಿ ಆ್ಯಡ್ ಅಂತಂದು ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ರಿಮಾರ್ಕ್ಸ್ ಹಾಕಿ ಓಕೆ ಅಂತ ಕೊಟ್ಟರೆ ರೋಲ್ಸ್ಗಳು ಅವ್ರಿಗೆ ಅಸೈನ್ ಆಗ್ತವೆ.